ಶುಭೋದಯಗಳು. ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಎದ್ದು ಮನೆಯೊಳಗೆ ಒಂದು ರೌಂಡ್ ಕೆಲಸ ಮುಗಿಸಿ ಹೊರಗೆ ಬಂದಿದ್ದೇನೆ. ಚಿಕ್ಕದಾಗಿ ಒಂದು ರಂಗೋಲಿ ಹಾಕುವ ಅಂತ. ಸಂಕ್ರಾಂತಿ ಹಬ್ಬ ನಮಗೆ ಏನಷ್ಟೊಂದು ವಿಶೇಷ ಹಬ್ಬವೇನಲ್ಲ, ಆದ್ರೂ ಚಿಕ್ಕದಾಗಿ ರಂಗೋಲಿ ಹಾಕುವ ಅಂತ ಹಾಕಿ ಈಗ ಮನೆಯೊಳಗೆ ಬಂದಿದ್ದೇನೆ. ಇಲ್ಲಿ ಹೆಸರು ಕಾಳು ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದ ನಂತರ ಏನು ತಿಂಡಿ ಮಾಡಬೇಕು ಅಂತ ತೋಚಲಿಲ್ಲ. ಆಗ ಪಕ್ಕ ಹೇಗೂ ನಾನು ಇಲ್ಲಿ ಹೆಸರು ಕಾಳು ಮೊಳಕೆ ಬರೋದಕ್ಕೆ ಅಂತ ಇಟ್ಟಿದ್ದೆ. ಅದನ್ನು ಬೇಯೋದಕ್ಕೆ ಹಾಕಿ ಅದರ ನೀರಲ್ಲಿ ಸಾರು ಮಾಡಿದ್ರಾಯಿತು, ಅದರಲ್ಲಿ ಒಂದು ಉಸ್ಲಿ ಮಾಡಿದ್ರಾಯಿತು ಅಂತ ಉಸ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬೆಂದಿದೆ ಇದೀಗ. ಅದರೊಟ್ಟಿಗೆ ಖಾರ ಅವಲಕ್ಕಿ ಕೂಡ. ಇನ್ನು ಪೂಜೆ ಎಲ್ಲ ನಮ್ಮ ಮನೆಯವರು ಆಗಲೇ ಮುಗಿಸಿದ್ರು. ಈಗ ಚಹಾ ಕುಡಿಯೋದಕ್ಕೆ ಅಂತ ಕೂತಿದ್ದೇವೆ ಬೆಳಿಗ್ಗೆ ಎದ್ದು. ಅದಾದ ನಂತರ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಆಚೆ ಎಲ್ಲ ಸಂಕ್ರಾಂತಿಗೆ ಪಾಯಸ ಮಾಡ್ತಾರೆ. ನನ್ನ ಮಗನಿಗೆ ಪಾಯಸ ಇಷ್ಟ ಇಲ್ಲ, ಅವನಿಗೆ ಪೊಂಗಲ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಪೊಂಗಲಿಗೆ ಅಂತ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಪೊಂಗಲ್ ಇಷ್ಟು ಸ್ವಲ್ಪ ಅಕ್ಕಿ ಹಾಕಿದ್ರು ಅಷ್ಟೊಂದು ಆಗ್ತದೆ, ಹಾಗಾಗಿ ಸ್ವಲ್ಪನೇ ಹಾಕಿಕೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು, ಅರ್ಧ ಕಪ್ ಹೆಸರು ಬೇಳೆ ಮತ್ತು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಸೋನಾ ಮಸೂರಿ ಅಕ್ಕಿಯನ್ನು ಹಾಕ್ಕೊಂಡಿರುವಂಥದ್ದು. ಮಾಮೂಲಿ ನಾವು ದೋಸೆ ಅಕ್ಕಿಯನ್ನು ಹಾಕಿಕೊಂಡ್ರೂ ನಡೀತದೆ. ಇದನ್ನೆರಡನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಈಗ ಬಿಸಿಯಾಗಿರುವಂಥ ನೀರಿಗೆ ಹಾಕಿಕೊಂಡು ಚಂದ ಬೇಯಿಸಿಕೊಂಡ್ರೆ ಆಯಿತು. ಬೇಯಿಸ್ಕೊಳ್ತಾ ಇದ್ದೇನೆ, ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೇನೆ. ಚಂದ ಬೆಂದಿದೆ. ಬೆಂದಿಲ್ಲದಿದ್ದರೆ ಮತ್ತೆ ಗಟ್ಟಿ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದೆ. ಚಂದ ಬೆಂದಿದೆ. ಇದಕ್ಕೆ ಬೇಕಿದ್ರೆ ಮತ್ತೆ ನೀರು ಸೇರಿಸಿಕೊಂಡ್ರೆ ಆಯಿತು. ಇದಕ್ಕೆ 2 ಕಪ್ಪಿನಷ್ಟು ಬೆಲ್ಲ ಹಾಕಿಕೊಂಡಿದ್ದೇನೆ. ಯಾವಾಗಲೂ ಬೆಲ್ಲನ ಕರಗಿಸಿ ಸೋಸಿ ಹಾಕ್ಕೊಳ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಟೈಮ್ ಇರಲಿಲ್ಲ ಅಂತೇಳಿ ಹಾಗೇ ಹಾಕಿಕೊಂಡಿದ್ದೇನೆ. ಒಂದು ಕಲ್ಲುಪ್ಪು ಸ್ವಲ್ಪ ಹಾಕಿಕೊಂಡಿದ್ದೇನೆ ರುಚಿಗೆ ಅಂತ. ಈ ಪೂರ್ತಿ ಕರಗಿ ಹೋಗಿದೆ ಈಗ ಬೆಲ್ಲ ಎಲ್ಲ. ನೋಡಿ ಈ ಥರ ಕಲರ್ ಬಂದುಬಿಟ್ಟಿದೆ. ಇನ್ನು ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಒಂದು ರೌಂಡ್ ತಿರುಗಿಸಿ ಮಿಕ್ಸಿ ಜಾರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ. ನಯವಾಗಿ ರುಬ್ಬಿಕೊಳ್ಬಾರ್ದಂತೆ ಇದನ್ನು. ಅದನ್ನು ಹಾಗೆಯೇ ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ಹುರಿದಿದ್ದೆಲ್ಲ ಏನೂ ಇಲ್ಲ, ಹಾಗೆಯೇ ಹಾಕಿಕೊಂಡಿರುವಂಥದ್ದು. ಇನ್ನೊಂದು ಕುದಿ ಬಂದರೆ ಆಯ್ತಿದು. ಇದಕ್ಕೀಗ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ಇನ್ನು ಕೈ ಆಡಿಸ್ತಾನೆ ಇರಬೇಕಾಗ್ತಿಲ್ಲ, ಅದು ಸೀದೋಗ್ತದೆ. ಸ್ಟೀಲ್ ಪಾತ್ರೆ ಬೇರೆ. ಇಲ್ಲಿ ಸ್ವಲ್ಪ ತುಪ್ಪ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿಕೊಂಡಿದ್ದೇನೆ. ದ್ರಾಕ್ಷಿ ಇರಲಿಲ್ಲ, ಇಲ್ಲಾಂದರೆ ದ್ರಾಕ್ಷಿನೂ ಹಾಕ್ಬೋದು. ಇದನ್ನೊಂದು ಒಗ್ಗರಣೆ ಕೊಟ್ಟರೆ ಸಿಹಿ ಪೊಂಗಲ್ ರೆಡಿಯಾಗಿದೆ. ಖಾರ ಪೊಂಗಲ್ ಮಾಡಿಲ್ಲ, ಅದನ್ನು ಯಾರು ತಿನ್ನೋದಿಲ್ಲ ಮನೆಯಲ್ಲಿ, ಹಾಗಾಗಿ ಬರೀ ಸಿಹಿ ಪೊಂಗಲ್ ಮಾತ್ರ ಮಾಡಿರುವಂಥದ್ದು. ಈಗ ಪೊಂಗಲ್ ರೆಡಿ ಆಯಿತು. ಅದರೊಟ್ಟಿಗೆ ಮಧ್ಯಾಹ್ನಕ್ಕೆ ಇಲ್ಲಿ ಪಲ್ಯ ಮಾಡಿದ್ದೇನೆ. ಹೆಸರು ಕಾಳು ಸ್ವಲ್ಪ ಹಾಕಿಬಿಟ್ಟು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಒಂದು ಪಲ್ಯ ಥರ ಗ್ರೇವಿ ಥರ ಮಾಡಿದ್ದೇನೆ. ಅದರೊಟ್ಟಿಗೆ ಹೆಸರು ಕಾಳು ಬೇಯಿಸಿದ ನೀರಿತ್ತಲ್ಲ ಅದರದೊಂದು ಸಾರು, ಒಟ್ಟಿಗೆ ವಡೆ ಮಾಡಿದ್ದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಕ್ಲಿನಿಕಲ್ ಫ್ಯಾಮಿಲಿ ವಿಡಿಯೋ ವೀಕ್ಷಣೆಗಳಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಮ್ಮ ಭಾವನವರ ಮನೆಗೆ ಹೋಗ್ತಾ ಇದ್ದೇನೆ. ಇವತ್ತು ಸಂಕ್ರಾಂತಿ ಹಬ್ಬ, ಹಾಗಾಗಿ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲೇನು ವಿಶೇಷವಾಗಿ ಆಚರಣೆ ಮಾಡೋದಿಲ್ಲ ನಾವು, ಅಂದರೆ ಮಾಮೂಲಿ ಪೊಂಗಲ್ ಮಾಡ್ತೇನೆ, ಪಾಯಸ ಮಾಡ್ತಾರೆ ಎಲ್ಲರೂ, ನಾನು ಪೊಂಗಲ್ ಮಾಡ್ತೇನೆ. ಆಮೇಲೆ ಒಂದು ಸಾರು ಪಲ್ಯ, ಬೆಳಿಗ್ಗೆ ಮಾಮೂಲಿ ತಿಂಡಿ ಅಷ್ಟೇ. ಈಗ ಅಲ್ಲಿ ಭಾವನವರ ಮನೆಯಲ್ಲಿ ಹೊಸ್ತಿಲು ಪೂಜೆ ಇದೆ, ಹೊಸ ಮನೆಗೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸರಿ, ಹೋಗ್ಬಿಟ್ಟು ಬರೋಣ. ಪೂಜೆ ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡು ಬರೋಣ. ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ಹಸ್ಬೆಂಡ್ ಕೋಳಿ ಫಾರ್ಮಿಗೆ ಹೋಗಿ ಅಲ್ಲಿ ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸಿ ಈಗ ಭಾವನವರ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೊಸ ಮನೆಗೆ ಹೊಸ್ತಿಲು ಕುತ್ಕೊಳಿಸುವಂತಹ ಪೂಜೆ ಇತ್ತು, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ
ನನ್ನ ಹಸ್ಬೆಂಡ್ ಆಗಲೇ ಹೋಗಿದ್ದರು, ಅಲ್ಲಿ ಒಂದು ರೌಂಡು ಪೂಜೆ ಕೂಡ ಮುಗ್ದಿತ್ತು. ನೆಕ್ಸ್ಟ್ ಪೂಜೆ ಯಾವ ರೀತಿ ನಡೀತದೆ, ಯಾವ ರೀತಿ ಹೊಸ್ತಿಲೆಲ್ಲ ಕೂತ್ಕೊಳ್ಳಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. ಇನ್ನು ಮೇನ್ ಡೋರ್ ಇದ್ದು ಹೊಸ್ತಿಲು ಕೂತ್ಕೊಳ್ಳಿಸಿದ ನಂತರ ಈಗ ದೇವರ ಕೋಣೆಯ ಹೊಸ್ತಿಲನ್ನು ಕೂತ್ಕೊಳ್ಳಿಸ್ತಾ ಇದ್ದಾರೆ ಇಲ್ಲಿ. ಇನ್ನು ಇಲ್ಲಿ ಕೂಡ ಅಷ್ಟೇ ಚಹಾ ತಿಂಡಿ ಎಲ್ಲ ಮುಗಿಸಿ ನಾವು ಅಲ್ಲಿಂದ ಹೊರಟೆವು. ಈಗ ನಮ್ಮ ಮನೆಗೆ ಬಂದಿರುವಂತಹ ಸಂಕ್ರಾಂತಿ ದಿವಸ ಬಂದಿರುವಂತಹ ಹೊಸ ಅತಿಥಿ ಇವರೇ ನೋಡಿ. ಈ ಬೆಕ್ಕು ರಾತ್ರಿ ಹೊತ್ತಲ್ಲಿ ಬಂದಿರುವಂಥದ್ದು ಮನೆಗೆ. ತುಂಬಾ ಪಾಪದ ಬೆಕ್ಕು ಆಯಿತು, ಉಪದ್ರ ಏನಿಲ್ಲ. 2-3 ದಿವಸ ಆಯ್ತು ಈಗಲೇ ಬಂದು. ಇನ್ನೊಂದು ನಾಯಿ ಅಂದರೆ ತುಂಬ ಹೆದರ್ತದೆ. ಇನ್ನು ನಮ್ಮ ಮನೆಗೆ ಬೆಕ್ಕುಗಳೇನೋ ಬರ್ತವೆ, ಜಾಸ್ತಿ ರಾತ್ರಿ ಹೊತ್ತಲ್ಲೇ ಬರುವಂಥದ್ದು ಮನೆಯಲ್ಲೇ ಇರ್ತವೆ. ಆದರೆ ಈ ನಾಯಿಗೆ ಹೆದರಿ ಅರ್ಧದಲ್ಲೇ ಹೋಗಿಬಿಡ್ತವೆ. ಅಂದರೆ ಒಂದು 6 ತಿಂಗಳಿರ್ತದೆ ಹೋಗ್ತದೆ. ಹಾಗೆ ತುಂಬ ಬೆಕ್ಕುಗಳು ಹೀಗೆ ಮಾಡಿದ್ವು. ಈಗ ಈ ಬೆಕ್ಕಿದೊಂದು ವಿಶೇಷತೆ ಏನು ಅಂತ ಹೇಳಿದರೆ ಬಾಳೆಹಣ್ಣು ತಿನ್ನೋದಾಯ್ತು. ನಾನು ಡಸ್ಟ್ಬಿನೆಲ್ಲ ಹಾಕಿದ್ದಂಥ ಬಾಳೆಹಣ್ಣು ತಿಂತಾ ಇತ್ತು.
ಅದನ್ನು ನೋಡಿಬಿಟ್ಟು ನಾನೀಗ ಇಲ್ಲಿ ಹೊಸದಾಗಿ ಒಂದು ಬಾಳೆಹಣ್ಣು ತೆಗೆದುಕೊಟ್ರೆ ಅದನ್ನು ಕೂಡ ಒಂದು 2 ಬಾಳೆಹಣ್ಣು ತಿಂದುಬಿಡ್ತು. ಅದರೊಟ್ಟಿಗೆ ಸಿಪ್ಪೆ ಕೂಡ ಬಿಡೋದಿಲ್ಲ ಆಯಿತು. ಅಷ್ಟು ಇಷ್ಟ ಈ ಬೆಕ್ಕಿಗೆ ಬಾಳೆಹಣ್ಣು ಅಂದರೆ. ಇನ್ನು ಕದ್ದು ತಿನ್ನುವಂತಹ ಬುದ್ಧಿ ಏನಿಲ್ಲ, ಹಾಗೆ ತುಂಬಾ ಇಷ್ಟ ಆಯಿತು. ಇನ್ನು ಈ ಅತಿಥಿ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೇನೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.